ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. ಬಾಗಲಕೋಟ್ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಗುಳೇದಗುಡ್ಡ ನಗರದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಭಾವೈಕ್ಯತೆಯ ಹಬ್ಬವಾದ ಮೊಹರಂ ಹಬ್ಬವನ್ನ ತುಂಬಾ ಸಡಗರದಿಂದ ಸಂತೋಷದಿಂದ ಎಲ್ಲಾ ಧರ್ಮದವರು ಆಚರಣೆ ಮಾಡಿದರು. ಗುಳೇದಗುಡ್ಡ ತಾಲೂಕಿನಲ್ಲಿ ಬರುವ ಎಲ್ಲಾ ಹಳ್ಳಿಗಳಲ್ಲಿ ಎಲ್ಲಾ ಧರ್ಮದವರು ಆರಾಧಿಸುವ ಅಲ್ಲಾ ದೇವರು ಇಮಾಮ್ ಫಾತಿಮಾ ಹಸೇನ್ ಹುಸೇನ್ ದೇವರುಗಳಿಗೆ ಸಕ್ಕರೆ ಹಂಚಿ ತಮ್ಮ ಮನಸ್ಸಲ್ಲಿ ಇರುವ ಬೇಡಿಕೆಗಳನ್ನ ಈಡೇರಿಸುವಂತೆ ಭಕ್ತಿಯಿಂದ ನಮಿಸಿ ದೇವರ ಭಕ್ತಿಗೆ ಪಾತ್ರರಾದರು. ಗುಳೇದಗುಡ್ಡದ ಎಲ್ಲಾ ದೇವರುಗಳು ಗುಳೇದಗುಡ್ಡ ಹಿರೇ ಮಸೂತಿ ಮುಂದುಗಡೆ ಒಟ್ಟಿಗೆ ಕೋಟೆಕಲ್ ದೇವರು, ಸರಾಫ್ ಬಜಾರ್ ದೇವರು ಹಾಗೂ ಇನ್ನು ಉಳಿದ ಎಲ್ಲಾ ಬಜಾರ್ ದೇವರುಗಳು ಆದ ಹಸನೇ ಹುಸೇನ್ ದೇವರುಗಳು ಭೇಟಿ ಕೊಟ್ಟು ಎಲ್ಲಾ ಭಕ್ತರಿಗೆ ದರ್ಶನ ನೀಡಿ ಭಕ್ತರ ಮನಸ್ಸುಗಳಿಗೆ ನೆಮ್ಮದಿಯನ್ನು ಕೊಟ್ಟು ಆ ಒಂದು ಕ್ಷಣವನ್ನ ನೋಡಿದಾಗ ದೇವರ ಲೋಕ ಆದ ಕೈಲಾಸದಂತೆ ಕಾಣಲ್ಪಟ್ಟಿತು. ಭಕ್ತರ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬಂದು ಇವತ್ತಿಗೆ ಈ ಒಂದು ಭಾವೈಕ್ಯತೆಯ ಹಬ್ಬ ನೋಡಿ ಮನಸ್ಸಿಗೆ ಉಲ್ಲಾಸ ಉಂಟು ಮಾಡಿತು ಎಂದು ಊರಿನ ಹಿರಿಯರು ಕಿರಿಯರು ಹೇಳಿದರು. ಈ ಒಂದು ಹಬ್ಬದಲ್ಲಿ ಪ್ರಮುಖ ಪಾತ್ರವಾದ ಪೊಲೀಸ್ ಇಲಾಖೆದವರಿಗೆ ವಂದನೆಗಳನ್ನ ಸಲ್ಲಿಸಲೇಬೇಕು. ಏಕೆಂದರೆ ಮೊಹರಂ ಹಬ್ಬದ ಸಲುವಾಗಿ ಎಲ್ಲಾ ಗ್ರಾಮಗಳಿಗೆ ಭೇಟಿ ನೀಡಿ ಶಾಂತಿ ಸಭೆ ನಡೆಸಿದ್ದರು. ಅದೇ ತರ ಇವಾಗ ಹಬ್ಬದಲ್ಲಿ ಯಾವುದೇ ತೊಂದರೆ ಆಗದಂತೆ ಶಾಂತಿಯಿಂದ ಒಳ್ಳೆಯ ಉತ್ತಮ ಕಾರ್ಯದಿಂದ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಒಂದು ಇಲಾಖೆಗೆ ಒಂದು ಸೆಲ್ಯೂಟ್ ಹೊಡೆಯಲೇಬೇಕು ಎಂದು ನಗರದ ಜನರು ಹೆಮ್ಮೆಯಿಂದ ಹೇಳಿದರು. ವರದಿ ವೀರೇಶ್ ವಸ್ತ್ರದ್.